ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರು, ಬ್ರೋ ಮೋಟೋ ಬ್ಲಾಗಿಗೆ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಅಂತ. ನಾನು ಯೂಸ್ ಮಾಡುವ ಕ್ಯಾಮ್ರಾ Insta360 ಒನ್ RS ಟ್ವಿನ್ ಎಡಿಷನ್ ಆಗಿರುತ್ತೆ. ಇದು ನಾನು 2 ವರ್ಷ ಮುಂಚೆ ತೆಗೆದಿರೋದು. ಸೊ ನಾನು ಯಾವತ್ತಿದ್ರೂ ನನ್ನ ಫಾಲೋವರ್ಸಿಗೆ ಲಾಯಲ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಿಂದ ಇವತ್ತಿಗೆ 2 ವರ್ಷ ಆಯಿತು. ಅದರಿಂದ ಈ ಕ್ಯಾಮ್ರಾದ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಇದನ್ನು ಓಪನ್ ಮಾಡೋಣ. ನಿಮಗೆ ಯಾವ ಥರ ನಾನು ಫಸ್ಟ್ ಟೈಮ್ ಯಾವ ಥರ ಓಪನ್ ಮಾಡಿದ್ದೀನಿ ಅದೇ ಥರ ನಿಮಗೂ ಕೂಡ ಇದನ್ನು ರಿವ್ಯೂ ಮಾಡಲಿಕ್ಕೋಸ್ಕರ ಈ ಥರ ಸೆಟಪ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಬರುವಾಗ ಇದೇ ಥರ ಇತ್ತು. ಸೊ ನಿಮಗೆ ನೋಡ್ಬೋದು, ಒಂದು 4K ಲೆನ್ಸ್ ಕೊಟ್ಟಿದ್ದಾರೆ ಕ್ಯಾಮ್ರಾ, ಇನ್ನೊಂದು Insta360 ಆ್ಯಂಗಲ್ ಇರುವಂಥ ಕ್ಯಾಮ್ರಾ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದು ಬ್ಯಾಟ್ರಿ, ಇದು ಟೋಟಲ್ ಆಗಿ ಒಂದು ಸೆಟಪ್ ಮಾಡ್ಬೋದು. ಇದರಲ್ಲಿ ಟ್ವಿನ್ಸ್ ಎಡಿಷನ್ ಅಂದರೆ 4K ಲೆನ್ಸ್ ಕೂಡ ಬರುತ್ತೆ, 360 ಲೆನ್ಸ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಜಾಸ್ತಿಯಾಗಿ ನಾನು ಯೂಸ್ ಮಾಡೋದು 360 ಆ್ಯಂಗಲ್ ಮಾತ್ರ, ಯಾಕೆಂದರೆ ಇದರಲ್ಲಿ ನನಗೆ 4K ಕೂಡ ಸಿಗುತ್ತೆ, 360 ಆ್ಯಂಗಲ್ ಕೂಡ ಒಂದರಲ್ಲೇ ಸಿಗುತ್ತೆ ಅಂತ ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತೀನಿ. ಇದನ್ನು ನಾನು ಕಮ್ಮಿ ಯೂಸ್ ಮಾಡ್ತೀನಿ. ಸೊ ಇದನ್ನು ನಾವು ಇವಾಗ ಸೆಟಪ್ ಮಾಡೋಣ. ಫಸ್ಟಿಗೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ತೆಗೆದ್ರೆ ಆಯಿತು. ಜಸ್ಟ್ ಅದಾದಮೇಲೆ ಇಲ್ಲಿ ಪ್ಲೈನ್ ಇರಬೇಕು. ಸೊ ಈ ಕಡೆ 2 ಸೈಡ್ ಬ್ಯಾಟ್ರಿ ಹಾಕುವಂಥ ಸ್ಪೇಸ್, ಇದು ಬ್ಯಾಟ್ರಿ ಫಿಕ್ಸ್ ಮಾಡುವಂಥ ಜಾಗ. ಸೊ ಇದನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಆಯಿತು, ಫಿಕ್ಸ್ ಆಯಿತು. ಸೊ ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು. ಅದಾದಮೇಲೆ ಇದು ಬ್ಯಾಟ್ರಿ ಆಗಿರುತ್ತೆ. ಇದನ್ನು ಜಸ್ಟ್ ಪಿನ್ ನೋಡಿ ಇಲ್ಲಿ. ಸೊ ಇದಾದಮೇಲೆ ಈ ಪಿನ್ ಕೂಡ ಜಸ್ಟ್ ಈ ಥರ ನಿಮಗೆ ಪ್ರೆಸ್ ಮಾಡಿದರೆ ಸೆಟ್ ಆಯಿತು. ಸೊ ಇದಾದಮೇಲೆ ಕ್ಯಾಮ್ರಾ ಅಂತೂ ರೆಡಿ ಆಯಿತು. ಸೊ ಇದು ನನ್ನ 4K ಲೆನ್ಸ್ ಆಗಿರುತ್ತೆ. ಸೊ ಕ್ಯಾಮ್ರಾ ಇವಾಗ ರೆಡಿ ಆಯಿತು. ಮತ್ತು ಇದರಲ್ಲಿ SD ಕಾರ್ಡ್, ಮೆಮೊರಿ ಕಾರ್ಡ್ ಹಾಕ್ಬೋದು. ಮೆಮೊರಿ ಕಾರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ನಾನು ಬೇರೆಯೇ ಪರ್ಚೇಸ್ ಮಾಡಿರೋದು, ಇದು ಕೂಡ ಸಪ್ರೇಟಾಗಿ ಬರೋದು. ಸೊ ಇದು ಬಂದುಬಿಟ್ಟು ಚಾರ್ಜಿಂಗ್ ಪಾಯಿಂಟ್ ಮತ್ತು ಮೈಕ್ ಅಡಾಪ್ಟರ್ ಫಿಕ್ಸ್ ಮಾಡುವಂಥ ಜಾಗ. ಕ್ಯಾಮ್ರಾ ಅಂತೂ ರೆಡಿ ಆಯಿತು. ಸೊ ಇನ್ನು ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡುವ. ಸೊ ಈ ಬಾಕ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಕೇಸ್ ಕೊಟ್ಟಿದ್ದಾರೆ. ಇದಕ್ಕೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಕೇಸ್ ಕೊಟ್ಟಿದ್ದಾರೆ. ಯಾಕೆಂದರೆ ಇದರಲ್ಲಿ ಮ್ಯಾಗ್ನೆಟಿಕ್ ಆಗಲಿ ನಮ್ಮ ಗೋಪುರ ಥರ ಫಿಕ್ಸ್ ಆಗಿ ಒಂದು ಯಾವುದೇ ಥರ ಮೋಟೋ ಬ್ಲಾಗ್ ಸೆಟಪ್ ಮಾಡುವಂಥ ಇದು ಬರಲ್ಲ. ಅದರಿಂದ ಕೇಸಲ್ಲೇ ಕೊಟ್ಟಿದ್ದಾರೆ. ಇದಾಗಿರುತ್ತೆ ನಮಗೆ ಮೇನ್. ಸೊ ಇದಾದಮೇಲೆ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಒಂದು ಸಣ್ಣದು, ಮತ್ತು ಗೈಡ್ ಕೊಟ್ಟಿದ್ದಾರೆ. ಇದರ ಬಗ್ಗೆ ಏನು ವಿಷಯ, ಯಾವ ಥರ ಯೂಸ್ ಮಾಡೋದು ಅಂತ ಇದರ ಬಗ್ಗೆ ಹೇಳುವಂಥ ಒಂದು ಗೈಡ್ ಬುಕ್ ಕೊಟ್ಟಿದ್ದಾರೆ. ಸೊ ಇದನ್ನು ಜಸ್ಟ್ ಇವಾಗ ಕೇಸನ್ನು ನಾವು ಈ ಥರ ಪ್ರೆಸ್ ಮಾಡಿದರೆ ಸಾಕು, ಓಪನ್ ಆಗುತ್ತೆ. ಸೊ ಅದಾದಮೇಲೆ ಚಾರ್ಜಿಂಗ್, ಮತ್ತು ಇದು ಕೂಡ ಇಲ್ಲಿ ನೋಡಿ ಗ್ಯಾಪ್ ನೋಡಿ ಒಂದೇ ಥರ ಇದೆ. ಸೊ ಅದಾದಮೇಲೆ ಈ ಥರ ಫಿಕ್ಸ್ ಮಾಡಬೇಕು. ನೋಡಿ ಫ್ರಂಟ್ ಡಿಸ್ಪ್ಲೇ ಕೂಡ ಕೊಟ್ಟಿದ್ದಾರೆ. Insta360 ಆ್ಯಂಗಲ್ ಇದು ಕ್ಯಾಮ್ರಾ ಲೆನ್ಸ್ ಆಗಿರುತ್ತೆ. ಸೊ ಈ ಥರ ಹೆಲ್ಮೆಟ್ಟಿಗೆ ಫಿಕ್ಸ್ ಮಾಡ್ತೀನಿ. ಆ್ಯಂಡ್ ಇದು ನನಗಂತೂ ವರ್ತ್ ಅನಿಸಿತು. 2 ವರ್ಷ ಆಯಿತು ಯೂಸ್ ಮಾಡೋದು. ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಯಾರಾದರೂ ತಗೋಬೇಕಂತ ಅಂದ್ಕೊಂಡಿದ್ದರೆ ತಗೊಳ್ಳಿ, ಒಳ್ಳೆಯದಿದೆ. ಇವಾಗ ಬೇಕಾದರೆ ಇದರ ಪ್ರೈಸು ಕಮ್ಮಿ ಆಗಿದೆ. ಆವಾಗ ನಾವು ತೆಗೆಯುವಾಗ 46,000 ರೂಪಾಯಿ ಇತ್ತು. ಸೊ ನಿಮಗೂ ಕೂಡ ಆನ್ಲೈನಲ್ಲಿ ಬೇಕಾದರೆ ಆನ್ಲೈನಲ್ಲಿ ತೆಗಿಬೋದು, ಇಲ್ಲಾಂದರೆ ನಿಯರ್ ಬೈ ಯಾವುದಾದ್ರೂ ಶಾಪ್ ಇದ್ದರೆ ಅಲ್ಲಿ ಕೂಡ ನಿಮಗೆ ತೆಗಿಬೋದು. ತುಂಬ ಜನ ಕೇಳ್ತಾ ಇದ್ರು, ಬ್ರೋ ನೀವು ಯಾವ ಲೆನ್ಸ್ ಪ್ರೊಟೆಕ್ಟ್ ಲೆನ್ಸ್ ಯೂಸ್ ಮಾಡ್ತೀರಾ ಅಂತ. ನಾನು ಮೊದಲಿಗೆ ಯೂಸ್ ಮಾಡ್ತಾ ಇದ್ದೆ, ಬಟ್ ಅದರಿಂದ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಆಗ್ತಾ ಇದೆ. ಈ ಥರ ಫಾಗ್ ನಿಲ್ಲೋದು, ಸ್ವಲ್ಪ ಕೆಲವೊಂದು ಪ್ರಾಬ್ಲಮಿಂದ ನಾನು ಅದನ್ನು ರಿಮೂವ್ ಮಾಡಿದ್ದೀನಿ. ಆದಷ್ಟು ಕ್ಯಾಮ್ರಾ ಲೆನ್ಸನ್ನು ಜಾಗ್ರತೆ ಮಾಡಬೇಕು. ಅದು ಎಷ್ಟಾಗುತ್ತೋ ನಿಮ್ಮ ಕೈಯಲ್ಲಿ ಅಷ್ಟು ಜಾಗ್ರತೆ ಮಾಡಿ. ಸೊ ಇದಾದಮೇಲೆ ಇದಕ್ಕೆ ಬೇಕಾದಂಥ ವಸ್ತು ಇಲ್ಲಿ ನಿಮಗೆ ಕಾಣಿಸ್ಬೋದು. ಈ ಕೇಸ್ ಆಗಲಿ, ಮತ್ತು ಇಲ್ಲಿ ಕೊಟ್ಟಿರುವಂಥ ಕ್ಲಿಪ್ ಆಗಲಿ, ಮತ್ತು ಈ ಪ್ರೊಟೆಕ್ಟ್ ಲೆನ್ಸಿಗೆ ಹಾಕುವಂಥ ಈ ಥರ ಒಂದು ವಸ್ತು ಆಗಲಿ. ಸೊ ಇದೆಲ್ಲನೂ ಕೂಡ ನಾನು ಸಪ್ರೇಟಾಗಿ ತೆಗ್ದೀನಿ. ಬರೀ ಇಷ್ಟು ಕ್ಯಾಮ್ರಾಕ್ಕೆ ಮಾತ್ರ 46,000 ರೂಪಾಯಿ ಆಗಿರುತ್ತೆ. ಅದು ಕೂಡ EMI ಮಾಡಿಕೊಂಡು ಇಷ್ಟು ಎಲ್ಲ ಹಾಕಿ ಕ್ಯಾಮ್ರಾ ತೆಗೆದಿರುವಂಥದ್ದು. ಒಬ್ಬ ಮೋಟೋ ಬ್ಲಾಗ್ ಅಂದಮೇಲೆ ಅವನಿಗೂ ಕೂಡ ಒಂದು ಡ್ರೀಮ್ ಇರುತ್ತೆ. ಮೈನ್ ಆಗಿರೋದು ಬೈಕ್ ತೆಗೆದ ಮೇಲೆ ಮತ್ತೊಂದು ಡ್ರೀಮ್ ಆಗಿರುತ್ತೆ, ಇದೊಂದು ಕ್ಯಾಮ್ರಾ. ಸೊ ಅದನ್ನು ಕೂಡ ನಾನು ಅವತ್ತೇ 2 ವರ್ಷ ಮುಂಚೆನೇ ತೆಗೆದಿದ್ದೀನಿ. ಇನ್ನು ಇದರ ಬಗ್ಗೆ ಹೇಳೋದಾದರೆ ಇಲ್ಲಿ ಯಾವ ಥರ ಆನ್ ಮಾಡೋದಂದರೆ, ಇದು ಪವರ್ ಬಟನ್ ಆಗಿರುತ್ತೆ. ಇದು ನಮಗೆ ರೆಕಾರ್ಡಿಂಗ್ ಮಾಡುವಂಥ ಬಟನ್. ಸೊ ಇದನ್ನು ಲಾಂಗ್ ಪ್ರೆಸ್ ಮಾಡಿದರೆ ಆನ್ ಆಗುತ್ತೆ. ನೋಡಿ ಇವಾಗ ಬ್ಲೂ ಲೈಟ್ ಬಂತು, ಆನ್ ಆಯಿತು. ರೆಕಾರ್ಡ್ ಮಾಡೋದು ಏನಂದರೆ ಜಸ್ಟ್ ರೆಡ್ ಬಟನ್ ಒಂದು ಸಲ ಪ್ರೆಸ್ ಮಾಡಿದರೆ ಸಾಕು, ಇವಾಗ ರೆಡ್ ಲೈಟ್ ಹಿಡಿಯುತ್ತೆ. ಸೊ ರೆಕಾರ್ಡ್ ಆಗ್ತಾ ಇದೆ. ಹೆಲ್ಮೆಟಿಗೆ ಯಾವ ಥರ ಕ್ಯಾಮ್ರಾ ಫಿಕ್ಸ್ ಮಾಡೋದು, ಮೋಟೋ ಬ್ಲಾಗ್ ಯಾವ ಥರ ಸೆಟಪ್ ಮಾಡೋದು ಅಂತ ವಿಡಿಯೋ ಬೇಕಿದ್ದರೆ ಜಸ್ಟ್ ಮೋಟೋ ಬ್ಲಾಗ್ ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋ ಅದರ ಬಗ್ಗೆನೇ ನಾನು ಹಾಕ್ತೀನಿ ಫುಲ್ಲಾಗಿ. ಸಿಗೋಣ ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆಗೆ. ಲವ್ ಯು ಆಲ್.